ನಮಸ್ಕಾರ. ಚಾಯ್ ಪಿರೋ. ಹೇಗಿದ್ದೀರಿ ಎಲ್ಲ? ನಾನು ಇವತ್ತು 8ನೇ ದಿವಸ. ಕಾಲಾಪತ್ತ ಅಂತ ಹೇಳ್ತಾರೆ, ಅಥವಾ ಅಡಾಪತ್ತರ್ ಅಂತ ಹೇಳ್ತಾರೆ. ಇದರಲ್ಲಿ ಇಂಥ ಪ್ಲೇಸಲ್ಲಿದ್ದೇವೆ. ನಿನ್ನೆ ದಿವಸ ಲಕ್ಷ್ಮೀನಾರಾಯಣ ನಮ್ಮ ಜೊತೆಗಿದ್ದ. ಅವನಿಗೆ ಸ್ವಲ್ಪ ಇಲ್ಲಿ ಕ್ಲೈಮೇಟ್ ಸ್ವಲ್ಪ ಸೆಟ್ ಆಗಲಿಲ್ಲ. ಸೊ ಮತ್ತು ಆರೋಗ್ಯ ಸಮಸ್ಯೆ ಬಂತು. ಹಾಗಾಗಿ ಅನಿವಾರ್ಯವಾಗಿ ನಮ್ಮ ತಂಡದಿಂದ ವಾಪಸ್ ಅವರು ಬ್ರಜಭಾಷಕ್ಕೆ ಹೋಗಿ ಅಲ್ಲಿಂದ ಗಂಗೋತ್ರಿಗೆ ಹೋಗ್ತಾರೆ. ಆದರೂ ಅವರಿಗೆ ತಲುಪಲಿಕ್ಕೆ ನಿರ್ವಹಿಸಬೇಕು. ನೋಡಿ, ಆರೋಗ್ಯ ಎಷ್ಟು ನಾವು ಕಾಪಾಡಿಕೊಳ್ತೇವೋ ಅಷ್ಟು ನಮಗೆ ಪ್ರಯೋಜನ. ಸ್ನೇಹಿತರೆ, ಸುಮಾರು 18,000 ಫೀಟಲ್ಲಿದ್ದೇವೆ. ಸಂಪೂರ್ಣ ಹಿಮಾಚಲ ಇದೆ. ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆದರೆ ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೂ ಕೂಡ ಕೋಲ್ಡ್, ಅಷ್ಟು ತಂಪು. ನಮ್ಮ ಅವಸ್ಥೆ ನೋಡಿ. ನಮ್ಮ ಮುಖ ಇನ್ನು 1 ತಿಂಗಳು ಬೇಕು. ನಾನು ಇಳಿದು ಬಂದ ಮೇಲೆ, ಮದುವೆಗೆ ಬಂದ ಮೇಲೆ 1 ತಿಂಗಳು ಬೇಕು. ಕಂಪ್ಲೀಟ್ ಹಾಳಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊಬ್ಬರಿ ಎಣ್ಣೆ ಇದೆ, ವ್ಯಾಸಲಿನ್ ಇದೆ, ಎಲ್ಲವೂ ಇದೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಟೆಂಟಲ್ಲಿ ನಾವು ಇಷ್ಟು ತನಕ ನಾನು ಮತ್ತು ಲಕ್ಷ್ಮೀನಾರಾಯಣ ಮಾಡ್ತಾಯಿದ್ದೆವು ನಿನ್ನೆ ತನಕ. ಇವತ್ತು ನಮ್ಮನ್ನು ಗೈಡ್ ಮಾಡುವವರು ಒಬ್ಬರು ಕಿಶನ್ ಅಂತ, ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಸಾರಿ, ನಾವಿಬ್ಬರು ಇಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ವಿಷಯ ಅಂತ ಹೇಳಿದ್ರೆ ಸ್ನೇಹಿತರೆ, ಭಾರತವನ್ನು ನಾವು ಎಷ್ಟು ನೋಡಿದ್ರೆ ಸಾಕಾಗೋದಿಲ್ಲ. ನಾವು ತಿಳ್ಕೊಳ್ಳೋದು ಭಾಳ ಕಮ್ಮಿ, ಏನಿಲ್ಲ ನಾವು ತಿಳ್ಕೊಳ್ಳೋದು. ಎಂತೆಂಥ ಅದ್ಭುತ ಸ್ಥಳಗಳಿವೆ, ಭಾಳ ಆಶ್ಚರ್ಯ ಆಗ್ತದೆ. ಅಂದರೆ ಕಣ್ಣ ಛಾಯ. ಮಾತಾಡಬೇಕು ಅಂತ ಮಾತಾಡ್ತಾರೆ ಅಷ್ಟೇ. ಇದೆಂತ ಕೊಟ್ಟಿದ್ದಾರೆ, ಎಂತಂತ ಗೊತ್ತಿಲ್ಲ. ಈಗ ಸ್ವಲ್ಪ ತಿಂದು ನೋಡ್ಬೇಕು. ನನಗೆ ಮಧ್ಯಾಹ್ನ ಊಟ ಮೆಚ್ಚಲಿಲ್ಲ, ಊಟ ಆಗಲಿಲ್ಲ. ಯಾವ ನೋಡ್ಬೇಕು. ಇದು ರೆಡಿಮೇಡು. ನಮ್ಮಲ್ಲಿ ಮಕ್ಕಳು ತಿಂತಾರೆ. ಇಂಥ ಮರ್ಯಾದೆ ಕೇಳೋದು ಮಕ್ಕಳು. ಅಂಗಡಿಯಲ್ಲೆಲ್ಲ ಸಿಗ್ತದೆ ಸೌಂಟೆ ಹಾಗೆ. ನನಗೆ ತಗೊಂಡು ಬಂದು ಬಿಸಿನೀರಿಗೆ ಹಾಕಿ ನೂಡಲ್ಸ್ನಾಗೆ. ನನಗೆ ಗೊತ್ತಿಲ್ಲ ಅಂತ ಹೆಸರು. ದೇವರಾಣಿಗೂ ಬೆಳಿಗ್ಗೆ ತಿಂಡಿ ಮೆಚ್ಚೋದಿಲ್ಲ, ಮಧ್ಯಾಹ್ನ ಊಟ ಆಗೋದಿಲ್ಲ, ರಾತ್ರಿ ಊಟ ಮೆಚ್ಚೋದಿಲ್ಲ. ಆದರೂ ಒಂದು ಹಠ. ಶಂಕರಾಚಾರ್ಯರು ನಡೆದಾಟ ಒಂದು ಜಾಗೆ ನಾನು ಕೂಡ ನೋಡಬೇಕು ಅಂತ. ಯಾಕೆ ಶಂಕರಾಚಾರ್ಯರು ನಡೆದ ಜಾಗೆ ಮತ್ತೊಂದು ಮಹತ್ವ ಏನು? ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿ, ಭಗವಂತನ ಅವತಾರ, ಶಂಕರನ ಅವತಾರ. ನಮಗೆ ಸ್ನೇಹಿತರೆ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ತಾರೆ. ನನಗೆ ನಾನು ಬೇಯಿಸ್ಕೊಂಡು ಬೇಕಾಗಿ ಬರ್ತದೆ. 31ನೇ ತಾರೀಕಿಗೆ ಗಂಗೋತ್ರಿಗೆ ಹಾಕಿದಂಥ
ಶರ್ಟು, ಪ್ಯಾಂಟು, ಜರ್ಕಿ. ಇವತ್ತು ತಾರೀಕು ಎಷ್ಟು? 7ನೇ ತಾರೀಕು, 8ನೇ ತಾರೀಕು. ನಾನು ಕೂಡ ನೋಡಲಿ 8ನೇ ತಾರೀಕು ಇರಬೇಕು. ಅದರಲ್ಲೇ ಇದ್ದೇನೆ. ಬೇರೆ ಯಾವುದು ಹೊತ್ತು ತಂದರೂ ಕೂಡ ನಮ್ಮನ್ನು ಕೂಡ ಹೊರಗಬೇಕಾಗುತ್ತಿಲ್ಲ. ಹಾಗಾಗಿ ಎಲ್ಲ ಆಗೋದಿಲ್ಲ. ಇಷ್ಟ ಆಗಲಿ ಕೂಡ ಚಳಿ. ಶಂಕರಾಚಾರ್ಯರು ಯಮುನೋತ್ರಿ, ಅಲ್ಲಿಂದ ಹಿಮಾಲಯ ದಪ್ಪದಲ್ಲಿ ಗಂಗೋತ್ರಿಯಲ್ಲಿ ಗಂಗಾ ಮಾತೆಯ ಸ್ಥಾಪನೆ ಮಾಡಿ ಅಲ್ಲಿಂದ ನಾವಿವತ್ತು ಗೋಮುಖಕ್ಕಾಗಿ, ತಪೋವನಕ್ಕಾಗಿ, ನಂದನವನಕ್ಕಾಗಿ, ವಾಸುಕಿ ತಾಲೂಕಾಗಿ, ಇವತ್ತು ಕಾಲಪತ್ತರಿಗಾಗಿ, ನಾಳೆ ಕಾಲಂದಿ ಬೇಸ್ಗಾಗಿ, ನಾಡ್ದು ಕಾಲಿಂದಿಗಾಗಿ, ಒಂದು ಕಡೆ ಕೇದಾರನಾಥ ಕಾಣ್ತದೆ ನಮಗೆ ಹೋಗುವಾಗ ಕೇದಾರನಾಥ, ಇನ್ನೊಂದು ಕಡೆ ಬದ್ರಿನಾಥ, ಮತ್ತೊಂದು ಕಡೆ ಸತೋಪಂತ್ ಸರೋವರ. ಎಲ್ಲವನ್ನು ಏನು ಮೈಯಲ್ಲಿ ಒಂದು ವಸ್ತ್ರ ಹಾಕಿಕೊಂಡು, ಒಂದು ಪೀತ ವಸ್ತ್ರ ಹಾಕಿಕೊಂಡು ಹೇಗೆ ಮಾಡ್ತಾ ಇದ್ರು ಗೊತ್ತಿಲ್ಲ. ಅಬ್ಬಾ, ಅವರ ದಿವ್ಯಾತ್ಮ ಅವರಿಗೆ ಒಂದು ದೊಡ್ಡ ನಮಸ್ಕಾರ. ಯಾಕೆಂದರೆ ಇಷ್ಟೆಲ್ಲ ಮಾಡಿದರು, ಬ್ರಾಹ್ಮಣರನ್ನು ಸಂಘಟನೆ ಮಾಡಿದರು. ಬೇರೆ ವಿರೋಧಗಳು ಬೇರೆ ವಿಚಾರ. ಆದರೆ ಇಲ್ಲಿ ನೀವು ಯಾರ ಹತ್ರ ಕೇಳಿ ಶಂಕರಾಚಾರ್ಯ ಅಂತ, ಅದು ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ. ಇಲ್ಲಿಯವರಿಗೆ ಯಾವುದು ಗೊತ್ತಿಲ್ಲ. ಶಂಕರಾಚಾರ್ಯ, ಮಧ್ವಾಚಾರ್ಯರು, ಮಹನೀಯರು, ರಾಮಾನುಜಾಚಾರ್ಯರು ಮಹನೀಯರು. ಆದರೆ ಇಲ್ಲಿ ಶಂಕರಾಚಾರ್ಯರ ಬಗ್ಗೆ ಬಿಟ್ಟು ಬೇರೆ ಯಾವುದು ಕೇಳಿದ್ರು ಏನು ಗೊತ್ತಿಲ್ಲ. ಏನು ವಿಷಯ ಅಲ್ಲ, ಇಲ್ಲಿ ಯಾರು ಜನ ಇಲ್ಲ. ನಾನು ಹೇಳಿದ್ದೆ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಏನಂತ. ಹಾಗಾದರೆ ಶಂಕರಾಚಾರ್ಯರ ತಪಶಕ್ತಿ, ಅವರ ವಿಶೇಷವಾದಂಥ ವ್ಯಕ್ತಿತ್ವ, ಅವರ ಭಗವಂತನಿಂದ ಕೊಡಲ್ಪಟ್ಟಂತಹ ವಿಶೇಷವಾದಂಥ ಶಕ್ತಿ ಇದೆಯಲ್ಲ, ಅವರು ಮಾಡಿದಂಥ ಸಾಧನೆ ಕೇವಲ 30 ವರ್ಷದಲ್ಲಿ ಏನು ಸಾಧನೆ ಮಾಡಿಬಿಟ್ರು. ನಮ್ಮನ್ನೆಲ್ಲ ಇರುವಿಕೆಗೆ ಇವತ್ತು ಕಾರಣ ಶಂಕರಾಚಾರ್ಯರು. ಇಡೀ ಜಗತ್ತಿಗೆ ಶಂಕರಾಚಾರ್ಯರ ಮಾರ್ಗದರ್ಶನ. ಹಾಗಾಗಿ ಧನ್ಯವಾಯಿತು. ಎಂತೆಂಥ ಪರ್ವತ ಶ್ರೇಣಿಗಳು ಅಪ್ಪ.